ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಲಾಸ್ಟ್ ಬ್ಲಾಗಲ್ಲೇ ನೋಡಿದ್ರಿ ನೀವು ಮದುವೆ ಬ್ಲಾಗ್ಸನ್ನು. ಅಂದರೆ ಮದುವೆ ಯಾವ ರೀತಿ ಎಲ್ಲ ಶಾಸ್ತ್ರಗಳು ನಡೀತಾವೆ ನಮ್ಮ ಕಡೆ ಅಂತ ಅದನ್ನು ನಾನು ಒಂದೊಂದಾಗಿ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ತುಂಬಾ ಇಷ್ಟಪಡಕತ್ತೀರಿ ಕೂಡ. ಅದು ಲಾಸ್ಟ್ ಬ್ಲಾಗ್ ಒಳಗೆ ಸೋದರ ಮಾವ ಹೋಗಿ ಹಾಲ್ಗಂಬ ತೊಗೊಂಡು ಬರೋದನ್ನು ಶೇರ್ ಮಾಡಿದ್ದೆ. ಸೊ ರಾಜು ಅನ್ನಾನ ಮಾಡಿದ್ರು ಇದನ್ನೆಲ್ಲ ಶಾಸ್ತ್ರ. ಹೇಳಿದ್ದೆ ನಿಮ್ಗೆ ನಮ್ಮ ಕಡೆ ಯಾವ ರೀತಿ ಎಲ್ಲ ಮಾಡ್ತಾರೆ. ತರಕಾರಿ ಸರ ಹಾಕಿ ಕಲರೆಲ್ಲ ಹಾಕಿಸಿ ಒಂಥರ ಕಾಮಿಡಿ ಜೊತೆಗೇನ ಒಂದು ಶಾಸ್ತ್ರ ಅಂತಲೇ ಹೇಳ್ಬೋದು. ಇದು ನಮ್ಮ ಕಡೆ ಸಂಪ್ರದಾಯ, ಕಂಪಲ್ಸರಿಯಾಗಿ ಎಲ್ಲರೂ ಕೂಡ ಮಾಡೇ ಮಾಡ್ತಾರೆ. ಆ ಒಂದು ಹಾಲ್ಗಂಬ ಪೂಜೆ ಎಲ್ಲ ಆಗಿತ್ತು. ಇಲ್ಲಿವರೆಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ಇದರ ನಂತರ ಮತ್ತೇನೆಲ್ಲ ಆಯಿತು, ದೇವ ಕಾರ್ಯ ಹೇಳಿದೆ ನಿಮಗೆ. ಎಲ್ಲನೂ ಒಂದೇ ದಿವಸ ಇಟ್ಕೊಂಡಿದ್ದರಿಂದ ನಮಗೂ ಕೂಡ ತುಂಬ ಅಂದರೆ ತುಂಬಾ ಎಲ್ಲನೂ ಲೇಟಾಗಾಯಿತು. ಬಟ್ ಯಾವುದನ್ನು ನಾವು ಮಿಸ್ ಮಾಡಿಲ್ಲ. ಸಂಪ್ರದಾಯನ ಎಲ್ಲನೂ ಕರೆಕ್ಟಾಗಿ ನಾವು ಪದ್ಧತಿ ಪ್ರಕಾರನ ಮಾಡ್ಕೊತ ಹೋದ್ವಿ. ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿದ್ವಿ ನಾವು. ಮಧ್ಯಾಹ್ನದ ಊಟ ಕೂಡ ನಮ್ಗೆ ಸ್ಕಿಪ್ ಆಗಿತ್ತು. ಅವಲಕ್ಕಿ ಮಾಡ್ಕೊಂಡು ತಿಂದು, ಯಾಕಂದ್ರೆ ನಮ್ಮ ಒಂದು ಸಂಪ್ರದಾಯ ಪ್ರಕಾರ ನಾವು ದೇವ್ಕಾರ್ಯ ಎಲ್ಲ ದೇವ್ರಿಗೆ ಎಡೆ ನೈವೇದ್ಯ ಮಾಡಿ ಹಾಗೇನ ಪಡ್ಲಿಗೆ ತುಂಬಿಸಿ ಮುತ್ತೈದೆಯರದು ಜೊಗಮ್ಮಗಳದ್ದು ಎಲ್ಲರದು ಊಟ ಆದ ನಂತರನ ನಾವು ಮಾಡಬೇಕಾಗ್ತೈತಿ. ಅಲ್ಲಿವರೆಗೆ ನಮ್ಗೆ ಯಾರಿಗೆ ಊಟ ಮಾಡುವಂಥ ಅವಕಾಶ ಇರೋಂಗಿಲ್ಲ. ಅದಕ್ಕೋಸ್ಕರ ನಾವೆಲ್ಲ ಅಡುಗೆ ಮಾಡಿದರೂ ಕೂಡ ಶಾಸ್ತ್ರಗಳು ಮುಗ್ದಿದ್ದಿಲ್ಲ. ಪಡ್ಲಿಗೆ ಇದಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಅದಕ್ಕೋಸ್ಕರ ನಾವು ಮಧ್ಯಾಹ್ನ ಅವಲಕ್ಕಿನ ಮಾಡ್ಕೊಂಡು ತಿಂದಿದ್ವಿ. ಅದಾದ ನಂತರ ಏನೆಲ್ಲ ಆಯಿತು ನೋಡ್ರಿ. ನಂತರ ಮೇನ್ ಗಂಡು ಮಕ್ಕಳ ಮದುವೆಗೆ ಮೇನ್ ಅಂದ್ರೆ ನಮ್ಮ ಕಡೆ ಭಾಗದೊಳಗೆ ಪ್ರಮುಖ ಶಾಸ್ತ್ರ ಅಂತಲೇ ಹೇಳ್ಬೋದು. ಇದು ಒಂದು ಕೂಡ ಒಳಕಲ್ ಪೂಜೆ ಮತ್ತು ಬೀಸುಕಲ್ ಪೂಜೆ, ಹಾಗೆ ಒನಕೆ ಪೂಜೆ ಎಲ್ಲನೂ ಮಾಡ್ತಾರೆ. ಇದ್ರ ಜೊತೆಗೆ ಶಾವಿಗೆ ಮನೆ ಪೂಜೆ ಕೂಡ ಮಾಡ್ತಾರೆ. ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಕತ್ತೀನಿ. ಒಳಕಲ್ ಪೂಜೆ, ಬೀಸುಕಲ್ಲ ನೋಡ್ತಾ ಇರ್ಬೋದು. ಅವನು ಕೂಡ ಸ್ವಚ್ಛಗೆ ತೊಳೆದ್ಬಿಟ್ಟು ಪೂಜೆ ಕೂಡ ಮಾಡ್ಲಾಗೈತಿ. ಮುತ್ತೈದೆಯರ ಮಾಡಬೇಕು. ಮತ್ತು ಇವರು ಬಲ ಬಂದವರು ಇರ್ತಾರೆ, ಇವರು ಮುಂದಿರ್ತಾರೆ. ಎಲ್ಲ ಒಂದು ಕಾರ್ಯಕ್ರಮಕ್ಕಂತಲೇ ಹೇಳ್ಬೋದು. ಅವ್ರ ಹಿಂದೆ 5 ಜನ ಮುತ್ತೈದೆಯರು ಇರ್ತಾರಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲೇ ನಮ್ಮ ಉಷಾ ಬಳಿ ಉಟ್ಕೊಳಕ್ಕೆ ಹೋಗಿದ್ಲ. ಸೊ ರಾಜವನನ ಬಂದು ಹಿಡ್ಕೊಂಡಿದ್ದಾರೆ ನೋಡ್ರಿ. ಅವರು ಈಗ ಸೋದರ ಮಾವ ಅಲ್ರಿ. ಸೊ ಹೀಗಾಗಿ ನಡೀತಿದ್ದು ಬಾ ನೀನು ಹಿಡ್ಕೊಬಾ ಅಂತಂದ್ರು. ಬಿಸಾಕತ್ತಿದ್ರಲ್ರಿ, ಅದಕ್ಕೋಸ್ಕರ. ಮತ್ತು ಇಲ್ಲೇ ಅವರು ಹಾಡಾಡಕತ್ತಿದ್ರು. ಬಟ್ ಹೊರಗಡೆನೂ ಹಾಡು ಹಾಕಿದ್ರು. ಹಿಂಗೆ ಕಾಪಿರೇಟ್. ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿ ನಾನು ಮಾತಾಡಕತ್ತೇನೆ ನೋಡ್ರಿ ಸ್ನೇಹಿತರೆ. ಇಲ್ಲೇ
ಇಲ್ಲಿ ಮತ್ತು ಶಾವ್ಗೆ ಮನೆಯೂ ಕೂಡ ಪೂಜೆ ಮಾಡಿ ಅವಕ್ಕೂ ಕೂಡ ಉಡಿ ತುಂಬಿ ಕಂಕಣ ಕಟ್ಟಿ ನಂತರದಲ್ಲಿ ಶಾವ್ಗಿನ ಹೊಸಾಕತ್ತಾರ ನೋಡ್ರಿ. ಮತ್ತು ತಂದಂಥ ಹೊಸ ಮರದೊಳಗನ ಶಾವ್ಗೆ ಹಾಕೋದಿರ್ತೈತಿ. ಇಲ್ಲೇ ನಮ್ಮ ಉಷಾ ಫಸ್ಟ್ ಟೈಮ್ ಅಂತ ಶಾವ್ಗೆ ಹೊಸಾಕತ್ತಿದ್ದು, ಸೊ ಆಕಿಗೆ ಬರಾಕತ್ತಿದ್ದಿಲ್ಲ. ಬಟ್ ಈ ಕಡೆ ಅವ್ರು ಎಕ್ಸ್ಪೀರಿಯನ್ಸ್ಡ್ ಇದ್ದರು, ಅವರು ಹೊಸಿತಾ ಇದ್ದಾರೆ ನೋಡ್ರಿ. ಜಸ್ಟ್ ಹೆಂಗಿದ್ರು ನೇಮ ಮಾಡೋದೈತಲ್ಲ, ಹೀಗಾಗಿ ಅಷ್ಟು ಮಾಡಿ ಮುಗಿಸಿದ್ರು. ಅದಾದ ನಂತರ ಜೋಗಮ್ಮಗಳವ್ರದ್ದು ಪಡ್ಲಿಗೆ ತುಂಬಿಸುವಂಥ ಒಂದು ಕಾರ್ಯಕ್ರಮ, ಇದು ಕೊನೆ ಕಾರ್ಯಕ್ರಮ ಅಂತಲೇ ಹೇಳ್ಬೋದು ರೀ. ತುಂಬ ಅಂದ್ರೆ ತುಂಬ ಲೇಟ್ ಆಗಿತ್ತು. ಎಷ್ಟು ಆಗಿರ್ಬೋದು ರೀ ಟೈಮ್ ಅಂದರೆ 5:30 6 ಗಂಟೆ ಆಗಕ್ಕೆ ಬಂದಿತ್ತು ರೀ ಸಾಯಂಕಾಲ. ಸೊ ಇನ್ನೂ ಕೂಡ ಯಾರ್ದು ಊಟ ಇರಲಿಲ್ಲ. ಮಧ್ಯಾಹ್ನ ಏನು ಅವಲಕ್ಕಿ ತಿಂದಿದ್ದು ಅದಷ್ಟೇ ಅಂತಲೇ ಹೇಳ್ಬೋದು. ಈಗೇನೈತಿ ಪಡ್ಲಿಗೆಗೆ ಎಲ್ಲ ರೀತಿಯ ತರಕಾರಿ, ಮೊದಲಿಗೆ 5 ಪಡ್ಲಿಗೆ ಮನೆಯದೊಂದು ಮತ್ತು 4 ಜನ ಜೋಗಮ್ಮಗಳದ್ದು ಹಿಡ್ದು 5 ಪಡ್ಲಿಗೆನ ಇಟ್ಟಾರೆ ಇಲ್ಲೇ. ಮತ್ತು ಎಲ್ಲ ಪಡ್ಲಿಗೆಗೆ ಪೂಜೆ ಮಾಡಿದ್ದಾರೆ. ಅದಾದ ನಂತರ ಪಡ್ಲಿಗೆ ತುಂಬ್ಸ್ಯಾರ ನೋಡ್ರಿ. ಅಂದರೆ ಎಲ್ಲ ರೀತಿಯ ತರಕಾರಿಗಳನ್ನು ಈಗ ತುಂಬಿದ್ದೈತಿ ಮತ್ತು ಹಣ್ಣುಗಳನ್ನು ಕೂಡ ತುಂಬಿದ್ದೈತಿ. ಇನ್ನು ನಂತರ ಏನೇನೆಲ್ಲ ಅಡುಗೆ ಮಾಡಿತ್ತು, ಕರಿಗಡುಬು ಏನೇ ಇರ್ತೈತಲ್ಲ ಅದನ್ನೆಲ್ಲನೂ ಕೂಡ ತುಂಬ್ತಾರೆ ನೋಡ್ರಿ. ಈ ಕಡೆ ಏನೈತಿ ಮುತ್ತೈದರಿಗೆ ಉಡಿ ತುಂಬಕ್ಕೆ ಮತ್ತು ಲಕ್ಷ್ಮಿಗೆ ಉಡಿ ತುಂಬಕ್ಕೆ ಎಲ್ಲನೂ ಅನುವು ಮಾಡಕತ್ತಿದ್ದಾರೆ ರೀ. ಅದು ಹಣ್ಣಿನ ತಾಟ ಲಕ್ಷ್ಮಿಗೆ ಉಡಿ ತುಂಬಕ್ಕೆ ರೀ, ಅದು ಜಗಲಿ ಮೇಲೆ ಲಕ್ಷ್ಮಿಗೆ. ಸೊ ಈ ರೀತಿಯಲ್ಲಿ ಲಾಸ್ಟಿಗೆ ಎಂಡ್ ಅಂತ ಹೇಳ್ಬೋದು ದೇವ್ಕಾರದ್ದು. ಮುತ್ತೈದರದು ಜೋಗಮ್ಮಗಳದು ಲಕ್ಷ್ಮೀ ಪೂಜೆ ಆದರೆ ಇವತ್ತಿನ ಒಂದು ದೇವ್ಕಾರ್ಯದ ಕಾರ್ಯಕ್ರಮ ಮುಗ್ದಂಗೆ ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ. ಮತ್ತು ಈ ಥರ ನಮ್ಮ ಥರ ಯಾರೆಲ್ಲ ಮಾಡ್ತೀರಿ, ಯಾರ ಮನೆಗೆಲ್ಲ ಇದೇ ಥರ ಮದುವೆ ಕಾರ್ಯಕ್ರಮ ನಿಭಾಯಿಸ್ತೀರಿ, ಶಾಸ್ತ್ರ ಎಲ್ಲ ಇದೇ ಸೇಮ್ ಮಾಡ್ತೀರಿ, ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡಿಕೊಡ್ರಿ. ಮತ್ತು ಇದಾದ ನಂತರ ಇನ್ನೇನಪ್ಪ ಅಂದ್ರೆ ಎಂಗೇಜ್ಮೆಂಟು ಮದುವೆದ ಅಂತ ಹೇಳ್ಬೋದು ರೀ ಬ್ಲಾಗ್ಸ್. ನಾವು ಕೂಡ ತುಂಬ ಅಂದ್ರೆ ತುಂಬ ಎಂಜಾಯ್ ಮಾಡೇವಿ. ಸಖತ್ತಂದ್ರೆ ಸಖತ್ತಾಗೈತಿ. ಆ ಬ್ಲಾಗ್ಸ್ನು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ, ಇದ್ರ ಕಂಟಿನ್ಯೂವಾಗಿ ಶೇರ್ ಮಾಡ್ತೀನಿ. ಮಧ್ಯದಲ್ಲಿ ಒಂದೊಂದು ನನ್ನ ಡೈಲಿ ರುಟೀನು ಕೂಡ ಶೇರ್ ಮಾಡ್ತೀನಿ. ಅದರೊಳಗೆ ಕೆಲವೊಂದಿಷ್ಟು ರೆಸಿಪಿಗಳನ್ನೂ ಕೂಡ ನಿಮ್ಗೆ ನೋಡೋಕೆ ಸಿಗ್ತಾವೆ. ಹೀಗಾಗಿ ವಾಚ್ ಮಾಡ್ತಾ ಇರ್ರಿ ಡೈಲಿ. ಮತ್ತು ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ, ಶೇರ್ ಮಾಡಿರಿ ಎಲ್ಲರೊಂದಿಗೆ. ಹಾಗೇನೇ ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಇಟ್ಕೊಂಬಿಡ್ರಿ. ಅಂದ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲಿಗೆ ಬರ್ತಾವೆ. ಮತ್ತು ಎಲ್ಲರಿಗಿಂತ ಮುಂಚೆ ವಿಡಿಯೋನ ನೀವು ನೋಡ್ಬೋದು ಸ್ನೇಹಿತರೆ. ಅದ್ರ ಜೊತೆಗೆ ಬಿಸ್ನೆಸ್ಸಲ್ಲಿ ಯಾರಿಗೇನಾದರೂ ಬೇಕಾದರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಮಾಡಿರಿ. ನಾನು ಫ್ರೆಶ್ ಆಗಿ ಕ್ವಿಕ್ಕಾಗಿ ಶುಚಿಯಾಗಿ ರುಚಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಸ್ಕ್ರೀನ್ ಮೇಲೆ ಅಥವಾ ಟೈಟಲ್ ಮೇಲೆ ನಂಬರ್ ಇರ್ತೈತಿ, ಕಾಲ್ ಆದರೂ ಮಾಡ್ಬೋದು, ಇಲ್ಲ ವಾಟ್ಸಪ್ ಮುಖಾಂತರ ಆದರೂ ನನಗೆ ಆರ್ಡ್ರ್ ಕೊಡ್ಬೋದು. ಈ ಮುಖಾಂತರ ನನ್ನ ಒಂದು ಪುಟಾಣಿ ಬಿಸ್ನೆಸ್ಸಿಗೂ ಕೂಡ ನಿಮ್ಮೆಲ್ಲರ ಒಂದು ಸಪೋರ್ಟ್ ಸಿಕ್ಕಂಗೆ ಆಕೈತಿ. ಸೊ ಅದಕ್ಕೋಸ್ಕರ ತಪ್ಪದೆ ನನಗೆ ಆರ್ಡ್ರ್ ಕೊಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ನೋಡ್ತಾ ಇರಿ ಲಾಗ್ನ, ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ.
ಇಲ್ಲೇ ಕರ್ಪೂರ ಹಚ್ಚ್ರೆ ಆಮೇಲೆ ಅದ್ರ ಮೇಲೆ ಹಚ್ತಾರಕ್ಕ ಕಾಯಿ ಮೇಲೆ ನೀವಟ್ಟು ಅದು ಸರಿ ಅದು ಸರಿ ಎಲ್ಲ ಮಾಡಿ ನಾಲ್ಕುದು ಜೋಳದಲ್ಲಿ ಸತ್ತ ಮಾಡಿ ನಾಲ್ಕುದು ಎಲ್ಲ ಕಣ್ಣೀರಿ ನಾಲ್ಕುದು ಮಾತಂಗಿ ನಾಲ್ಕುದು ಜಗತ್ ನೀರಿ ನಾಲ್ಕುದು ಬಟ್ಟ ದೃಷ್ಟಿ ನಾಲ್ಕುದು ಕಾಂಜಲಿ ನಾಲ್ಕುದು ನಿರುಪಕರವಾಣಿ ನಾಲ್ಕುದು ಬಾಗಲ್ ಮುಂದಿನ ಬಡ್ಮಾನಿ ನಾಲ್ಕುದು ಒಂಬತ್ತು ಕಳಿಸಿ ನಾಲ್ಕುದು ಯಾಕಿ ನಾಲ್ಕುದು ಬರ್ತೀರ ನಾನಿ ನಾಲ್ಕುದು ಜಮದುರ್ಗವಾನಿ ನಾಲ್ಕುದು ಬನ್ಮಕಾಳಿ ನಾಲ್ಕುದು ಆದಿಶಕ್ತಿ ನಾಲ್ಕುದು ಉಳಿ ಬಸವಣ್ಣಾನಿ ನಾಲ್ಕುದು ಕರ್ಸಿದ್ದಾನಿ ನಾಲ್ಕುದು ರೇಣಿಸಿದ್ದಾನಿ ನಾಲ್ಕುದು ಕರಂ ಕರಮಾನಿ ನಾಲ್ಕುದು ವಿಠಲಾರ್ಪಣಿ ನಾಲ್ಕುದು ನಾಗೇಂದ್ರ ಬಲಿಮಾನಿ ನಾಲ್ಕುದು ಮಂಜುನಾಥಾನಿ ನಾಲ್ಕುದು ಮುಖಮದಿಷ್ಟಮಾನಿ ನಾಲ್ಕುದು ಮನಿ ಲಕ್ಷ್ಮೀನಿ ನಾಲ್ಕುದು ಅನ್ನಪೂರ್ಣೇಶ್ವರಿ ನಾಲ್ಕುದು ಮಳಿರಾಧಾನಿ ನಾಲ್ಕುದು ಭೂಮತಾಯಿ ನಾಲ್ಕುದು ಸೂರ್ಯಚಂದ್ರಮಾನಿ ನಾಲ್ಕುದು ಗಂಗಮಳ ಕುಕುತ್ಮಳವಾನಿ ನಾಲ್ಕುದು ಗುರುದಯ್ಯಾನಿ ನಾಲ್ಕುದು ಯೋಪಟಿ ಮೇಲಾನಿ ನಾಲ್ಕುದು ನನ್ನ ಸಸಿ ಕೊಬ್ಬರಿ ಜಿಗದ ಕೊಬ್ಬರಿ ಬ್ಯಾಗ್ ಜೀವ ಬಾಳ ನನ್ನ ಸಸಿ ಅದಕ್ಕೆ ಸ್ವಲ್ಪ ನೋಡೋದಷ್ಟೇ, ಅದು ಮುಟ್ಟೋದಲ್ಲ.
ವಿಜು ಏ ವಿಜು ಏ ವಿಜು ಅಲ್ಲಿ ಮ್ಯಾಗ ವಾಲ್ ಬಂದ್ ಮಾಡ್ಬಿಡು. ಬಂದ್ ಮಾಡಿ ಇಲ್ಲೇ ಬಂದ್ ಮಾಡಿ ಬೇಡ ಮೂರು ನೋಡಿದ ತುಂಬಿಲ್ಲ ತುಂಬೆ ನೋಡ್ಬೇಕು ಕಳಿಸ್ಬೇಕಂತ ನೋಡಿ ತುಂಬೆ ಬಂದವಂತ ತಗೋ ಕೇಳಕ್ ಕಡ್ಲಿಗೆ ಹಾಕ್ಬೇಕು ನೋಡ ಅಮೌಂಟ್ ಪಾಪ ಕರತ నమస్కారం ಇಲ್ವೇ ಭಾಳ ಲೇಟ್ ಆತಲ್ಲ ಅದಕ್ಕೆ ಮಾಡಿದ್ವಿ. ಒಂದು ವಾಟೆ ಅಂತ ಕೊಡ್ರಿ ಖಾಲಿದೆ. ತೆಗಿಯೋರವ್ರ ಆಮ್ಲಿ ಮೆಂತ್ಯ ಸೊಪ್ಪು ನೀಡ್ರಿ, ಮರ್ತಿಗಿರ್ತೀರಿ ನೋಡ್ರಿ. ರೊಟ್ಟಿ ಜೊತೆ ನೀಡ್ರಿ. ಈಗ ಊಟ ಸ್ಟಾರ್ಟ್ ಆಗಿತ್ತು. ಏನು ತನು ಊಟ ಮಾಡ್ತೀಮ ಮಮ್ಮಂತಿ ಐಸ್ ಕ್ರೀಮ ಬಿಡ ಮತ್ತೆ ಅದಕ್ಕೆ ಬೇಕು ಊಟ. ಗದಿಗೆ ಲಗ್ನಕ್ಕೆ ಗಂಟು ಕೊಡಕ್ಕೆ ಆ ಗಾಡಿ ಕೊಟ್ಟಿದ್ದೆ. ನಿಮ್ಮನೆ ಹಾಕಿ ಅವ್ರು ಎಲ್ಲಿ ಬರಂಗಿಲ್ಲ ಅವತ್ತಂತೂ ಒಟ್ಲಗು ಬರ್ಬೇಕು.
ಇಲ್ಲೇ ವಸ್ತಿ ಇರಪ್ಪ ಮತ್ತೇನ ಈ ವಸ್ತಿನ ಇಲ್ಲ ಮುಗಿಸಕ್ಕೆ ನೀವು ಬರೋದು ತೋರಿಸ್ತೀನಿ ಅವತ್ತೊಂದು ಯಾವಾಗ ಹೇಳ್ತೀನಿ ಯಾವ ಹೇಳ್ತಾನೆ ಇಲ್ಲಿ ವಿಡಿಯೋ ಸಾಕ್ಷಿ ಐತ್ ನೋಡ್ರಿ. ಸ್ನೇಹಿತರೆ, ಕೆಲವೊಂದಿಷ್ಟು ರಿಲೇಟಿವ್ಸ್ ಇವತ್ತು ಹೋಗಿ ಮತ್ತೆ ಬರ್ತೀವಿ ಅಂತ ಹೇಳಿ ಮತ್ತು ಏನು ಗಿಫ್ಟ್ ಇರ್ತಾವಲ್ರಿ ಅವತ್ತು ಗದ್ದಲದೊಳಗೆ ಕೊಡೋಕ್ಕಾಗಂಗಿಲ್ಲ ಅಂಥೇಳಿ ಮಾಮಾಗ ಅಕ್ಕಾಗ ಗಿಫ್ಟ್ ಎಲ್ಲ ಕೊಡಾಕತ್ತಿದ್ರು, ಅರ್ಶಿನ ಕುಂಕುಮ ಕೊಟ್ಟು. ಸೊ ಮಾಮ ಮಾತ್ರ ಎಲ್ಲ ಇಲ್ಲೇ ಮುಗ್ಸಾಕತ್ತೀರಿ ನೀವು, ಬರೋದು ಡೌಟ್ ಅನ್ಸಾಕತ್ತೈತೆ ನನಗೆ ಅಂತ ಅವ್ರು ಹೇಳಾಕತ್ತಿದ್ರು. ಅದಕ್ಕೆ ನಾನು ಅಂದೆ ಎಲ್ಲ ತಗೋರಿ ವಿಡಿಯೋ ಸಾಕ್ಷಿ ಐತಿ ಅಂತೇಳಿ. ಸೊ ಈ ಥರ ಎಲ್ಲ ಸ್ವಲ್ಪ ಕಾಮಿಡಿ ನಡೆದಿತ್ತು. ಸೊ ಇದಾಗಿತ್ತು ನೋಡ್ರಿ ಈ ಒಂದು ಬ್ಲಾಗ್. ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೋತೀನಿ ಸ್ನೇಹಿತರೆ. ಮತ್ತೊಂದು ಬ್ಲಾಗ್ ಒಂದಿಗೆ ಸಿಗೋಣ ಅಂತ. ಧನ್ಯವಾದಗಳು.